ಇವತ್ತಿನ ದಿವಸ ಇಡೀ ಕರ್ನಾಟಕಾದ್ಯಂತ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಏನು ಆಡಳಿತಕ್ಕೆ ಬಂದಿದೆ, ಈ ಆಡಳಿತಕ್ಕೆ ಬರಲಕ್ಕೆ ಪ್ರಮುಖ ಕಾರಣೀಕರ್ತರಾಗಿರ್ತಕ್ಕಂಥವ್ರು 3 ಜನರು. ಒಬ್ಬರು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಹಾಗಾಗಿ ಇವತ್ತಿನ ದಿವಸ ಇಡೀ ಕರ್ನಾಟಕಾದ್ಯಂತ ಏನು ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಒಂದು ಶ್ರಮ ಏನಿದೆ, ಈ BJP RSS ಅವರಿಗೆ ಟಕ್ಕರ್ ಕೊಡ್ಕೊಂತ ಇಷ್ಟು ವರ್ಷಗಳ ಕಾಲ ಅವ್ರು ಏನು ಹಗರಣಗಳು ಮಾಡಿದ್ರು, PSI ಹಗರಣ ಆಗಿರ್ಬೋದು, KPTCL ಹಗರಣ ಆಗಿರ್ಬೋದು, 40% ಸರ್ಕಾರದ ಹಗರಣ ಆಗಿರ್ಬೋದು, ಈ ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಇದೇ ರೀತಿಯಾಗಿ ಹಲವಾರು ಹಗರಣಗಳನ್ನು ಅಂಕಿ ಅಂಶಗಳ ಸಮೇತ, ದಾಖಲೆಗಳ ಸಮೇತ ಪ್ರೆಸ್ ಮೀಟ್ ಮಾಡೋದರ ಮೂಲಕ, ಹೋರಾಟ ಮಾಡೋದರ ಮೂಲಕ ರೈತರ ಧ್ವನಿಯಾಗಿ, ದಲಿತರ ಧ್ವನಿಯಾಗಿ, ಹಿಂದುಳಿದ ವರ್ಗದವರ ಧ್ವನಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ತ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತಿನ ದಿವಸ ಅವರು ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದು ಇಡೀ ನಮ್ಮ ಒಂದು ದಲಿತ ಸಮುದಾಯದ ಕೂಗು, ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಕೂಗು, ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಯುವಕರ ಒಂದು ಕೂಗಾಗಿದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಂದಿಸಿ ನಮ್ಮ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ನಂಬಿದ್ದೇವೆ. ನಮ್ಮ ನಂಬಿಕೆ ಹುಸಿ ಮಾಡ್ದೇನೆ ಅದನ್ನ ಈಡೇರಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ಮಾಡಲಿ. ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಆ ದುಡಿದಿರ್ತಕ್ಕಂಥದಕ್ಕೆ ಒಂದು ಕೂಲಿ ಕೊಡೋದ್ರ ಮೂಲಕ, ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಕೂಲಿ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ.